ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗಿದ್ದೆ ಒಂದು 200 ಜನಕ್ಕೆ ದೊಡ್ಡಕುರುಬರಳ್ಳಿ ಈಜುಪುರ ಪಕ್ಕದಲ್ಲಿರೋ ಒಂದು ಊರಿಗೆ ದೀಪಗಳು ಮಾಡ್ತಾ ಇದ್ರು. ಹೋಗಿ ಎಲ್ಲ ಐಟಮ್ ಎಲ್ಲ ಜೋಡಿಸ್ಕೊಂಡ್ರಿ. ಈ ತರ ಎಲ್ಲ ಐಟಮ್ ಎಲ್ಲ ಬಂದಿದ್ದು ಚೆಕ್ ಮಾಡ್ಕೊಂಡ್ರೆ ಏನು ಐಟಮ್ ಇಲ್ವಾ ಅಂತ. ಎಲ್ಲ ಬಂದಿದ್ದು ಕ್ಲೀನ್ ಆಗಿ. ಮತ್ತೆ ಬೆಳ್ಳುಳ್ಳಿ ಕೂಡ ಬಿಡಿಸ್ಕೊಂತ ಇದ್ವಿ. ಮತ್ತೆ ಬಟಾಣಿ ಕೂಡ ಬಿಡಿಸ್ಕೊಂಡ್ವಿ. ಮತ್ತೆ ಈ ಕಡೆ ರಾತ್ರಿ ಊಟಕ್ಕೆ ಪಪ್ಸಾರು, ಅನ್ನ, ಬೋಂಡ, ಹಪ್ಪಳ ಕೂಡ ಮಾಡಿದ್ವಿ. ವೈಟ್ ರೈಸ್ ಮಾಡ್ಕೊಂಡು ಮುಗಿಸಿದ್ವಿ. ಬೋಂಡ ಕೂಡ ಬೆರೆಸ್ಕೊಂತ ಇದ್ವಿ. ಸಂತೆ ಬೋಂಡ ಮತ್ತೆ ಈ ಕಡೆ ಹೂರಣ ಇತ್ತು. ಬೆಳಗ್ಗೆ ಊಟಕ್ಕೆ ವೆಜ್ ಊಟ ಇತ್ತು, ಹೋಳಿಗೆ ಇತ್ತು, ಬೋಂಡ ಕೂಡ ಹಿಂಗಿತ್ತು ನೋಡಕ್ಕೆ. ಮತ್ತೆ ಹಪ್ಪಳ ಕೂಡ ಹಾಕಿದ್ವಿ. ಪಪ್ಸಾರು, ಅನ್ನ ರಾತ್ರಿ ಊಟಕ್ಕೆ. ಮತ್ತೆ ಹೋಳಿಗೆ ಮಾಡೋ ಕೂಡ ಹೆಂಚು ಕೂಡ ಹಾಕೊಂಡು ಎಲ್ಲ ಉಂಡೆಗಳೆಲ್ಲ ಹಾಕೊಂಡ್ರೆ. ಮತ್ತೆ ಹೂರಣ ಕೂಡ ತೆಗೆದ್ಬಿಟ್ಟು ಬೆಳ್ಳುಳ್ಳಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒರೆಸ್ತಾ ಇದ್ವಿ. ಮತ್ತೆ ನಾನು ಊರಲ್ಲಿ ಸುತ್ತಾಕೊಂಡು ಬರಕ್ಕೆ ಹೋದೆ. ಈ ಥರ ಲೈಟಿಂಗ್ಸ್ ಎಲ್ಲ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಮತ್ತೆ ಬಂದು ಹೋಳಿಗೆ ಕೂಡ ಎಲ್ಲ ಉಂಡೆಗಳು ಹಾಕ್ಕೊಂಡು ಉಂಡೆಗಳೆಲ್ಲ ಹಾಕೊಂಡ್ರೆ. ಕರಿ ಉಂಡೆ ಬಿಳಿ ಉಂಡೆ ಕೂಡ ಹಾಕೊಂಡ್ವಿ. ಹೂರಣ ಹಿಂಗಿತ್ತು. ಕ್ಯಾರೆಟ್ ಸ್ವಲ್ಪ ಹಾಕಿದ್ದೆ ಅದಕ್ಕೆ. ತುಂಬಾನೇ ಚೆನ್ನಾಗಿತ್ತು ಹೋಳಿಗೆ ಎಲ್ಲಾನು. ಮತ್ತೆ ಬೆಳಿಗ್ಗೆ ಎದ್ದು ನಮ್ಮ ಸೀನಾ ಟೆಂಕಾಯಿ ತೊಳಿತಾ ಇದ್ದ. ಮತ್ತೆ ಲಾಲಿಪಾಪ್ ಕೂಡ ಬಂದಿತ್ತು. ಈ ಕಡೆ ಬಿಸಿನೀರಿನ ಪಾತ್ರೆ ಇಕ್ಕಿದ್ದೆ. ರಸಕ್ಕೆ ಬೇಳೆ ಕೂಡ ಇಕ್ಕಿದ್ವಿ. ಚಿಕನ್ ಕೂಡ ಬಂದಿತ್ತು ಗುಂಟೂರಿಗೆ. ಮತ್ತೆ ಟಿಫನ್ ಕೂಡ ಚಿಕನ್ ಬಿರಿಯಾನಿ ಇತ್ತು. ಆ ಕಡೆ ಚಿಕನ್ ಬಿರಿಯಾನಿ ದಮ್ ಹಾಕಿದ್ವಿ. ಈ ಕಡೆ ಗೀ ರೈಸ್ ಮಾಡ್ತಾ ಇದ್ವಿ. ಊಟಕ್ಕೆ ಗೀ ರೈಸ್ ಇತ್ತು. ಚಿಕನ್ ಬಿರಿಯಾನಿ ದಮ್ ಹಾಕಿದ್ವಿ. ಅಲ್ಲಿ ಮಟನ್ ಕೂಡ ಕಟ್ ಮಾಡ್ತಾ ಇದ್ರು. ಮಟನ್ ಕೂಡ ಕಟ್ ಮಾಡಿದ್ದು ಆಲ್ಮೋಸ್ಟ್ ಆಗಿತ್ತು. ಎಲ್ಲ ತೊಳೆಯಕ್ಕೆ ಹಾಕಿದೆ. ಮಟನ್ ಸಾಂಬಾರು ಕೂಡ ಈರುಳ್ಳಿ ಎಲ್ಲ ಹಾಕಿ ರೋಸ್ಟ್ ಮಾಡಿದ್ವಿ. ವೆಜ್ ಅವ್ರಿಗೆ ಮಶ್ರೂಮ್ ಗ್ರೇವಿ ಇತ್ತು. ಗೀ ರೈಸ್ಗೂ ಮುದ್ದೆಗೆ ಈ ಕಡೆ ರಸಂ ಕೂಡ ಆಗಿತ್ತು. ಬೋಟಿ ಕೂಡ ಇದ್ರಲ್ಲಿ ಇಕ್ಕಿದ್ದೆ. ದೊಡ್ಡ ಕೋಳಿ ಒಂದು 5 kg ಸಾಂಬಾರ್ ಮಾಡ್ಬೇಕಾಯ್ತು. ಮತ್ತೆ ಲಾಲಿಪಾಪ್ ಕೂಡ ಈ ತರ ಇಕ್ಕಿದ್ರೆ ಮುದ್ದೆ ಕೂಡ ಮಾಡಿದ್ವಿ. ಮಟನ್ ಐಟಮ್ ಎಲ್ಲ ಸೀರಿಯಲ್ ಹಾಕೊಂಡ್ವಿ. ಮತ್ತೆ ಕ್ಲೀನಾಗಿ ಎಲ್ಲಾನು ಅಣ್ಣವ್ರು ಸ್ವಲ್ಪ ತಿಂತಾ ಇದ್ರು. ಪಾಯಸ ಮಾಡಿದ್ವಿ, ಅಕ್ಕಿ ಪಾಯಸ. ಮತ್ತೆ ಮೊಟ್ಟೆ ಇಡ್ಲಿ ಗ್ರೀನ್ ಚಟ್ನಿ ಬೇಕು ಅಂದಿದ್ರು. ಮತ್ತೆ ಸಾಲಿಡ್ ಮತ್ತೆ ಒಗ್ಗರಣೆ ಹಾಕ್ತೀವಿ ಅದಕ್ಕೆ. ಗೀ ರೈಸ್ ಮಾಡಿದ್ದೆ. ಮತ್ತೆ ಬಂದು ಬೋಟಿ ಗೊಜ್ಜು ಕೂಡ ಮಾಡಿದ್ದೆ. ಮಲ್ಲಿಗೆ ಇಡ್ಲಿಗೆ ರಸಮ್ಮು, ಲಾಲಿಪಾಪು. ಒಂದು 200 ಜನಕ್ಕೆ ಆಗೋಷ್ಟು ಅಡುಗೆ ಮಾಡಿದ್ದು. ಬೋಟಿ ಗೊಜ್ಜು ಇಡ್ಲಿಗೆ, ಮಲ್ಲಿಗೆ ಇಡ್ಲಿಗೆ, ಮತ್ತೆ ವೈಟ್ ರೈಸು, ಮತ್ತೆ ಒಂದು ನಾಟಿ ಕೋಳಿ ಸಾರು, ಮತ್ತೆ ಇದು ಬಂದು ಗುಂಟೂರು ಚಿಕನ್ನು, ಮತ್ತೆ ಇದು ಬಂದು ಮಟನ್ ಸಾಂಬಾರು. ಇದೆಲ್ಲ ಆಯ್ತು. ಕಡೆ ಮುದ್ದೆ ಕೂಡ ಮಾಡಿದ್ದೆ ಅಷ್ಟೊತ್ತಿಗೆ. ಮುದ್ದೆ ಕೂಡ ಮಾಡಿದ್ವಿ. ಮತ್ತೆ ಮಲ್ಲಿಗೆ ಇಡ್ಲಿ ಕೂಡ ನಾವೇ ಹಾಕೊಂತೀವಿ. ಹಿಟ್ಟು ತಗೊಂಬಂದು ಇಡ್ಲಿ ಕೂಡ ರೆಡಿ ಇತ್ತು. ಈ ಕಡೆ ಬಿಸಿನೀರಲ್ಲಿ ಹಿಂಗೆ ಇಟ್ಬಿಟ್ರೆ ಬಿಸಿ ಮುದ್ದೆ ಹಂಗೆ ಇರುತ್ತೆ. ಬಿಸಿ ಬಿಸಿ ಮುದ್ದೆ ಕೂಡ ಮಾಡ್ತಾ ಇದ್ರು ನಮ್ಮ ಹುಡುಗರು. ಕಬಾಬ್ ಕೂಡ ಹಾಕ್ತಾ ಇದ್ರು ನಮ್ಮ ನಾಗೇಶ. ಕಿಚನ್ ಎಲ್ಲ ನೋಡಕ್ಕೆ ಹಿಂಗಿತ್ತು. ಸೆಡ್ಡಲ್ಲಿ ಮಾಡಿದ್ದೆ. ಥ್ಯಾಂಕ್ ಯು.